ಉತ್ತರ ಕರ್ನಾಟಕದಲ್ಲಿ ಈ ಬಾರಿ ಮಳೆ ಸುನಾಮಿಯೇ ಎದ್ದಿದೆ. ಬಿಟ್ಟು ಬಿಡದೆ ಮಳೆಯಾಗ್ತಾ ಇದ್ದು ಉತ್ತರದ ಮಂದಿ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಮಹಾಮಳೆಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಎದ್ದಿರೋ ಮಹಾಮಳೆ ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಿಲ್ಲ. ಕರುನಾಡಿನಲ್ಲಿ ಜಲಪ್ರಳಯವೇ ಶುರುವಾಗಿದ್ದು ಉತ್ತರ ಕರ್ನಾಟಕ ಭಾಗದ ಜನರು ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಸುರಿಯುತ್ತಿರೋ ಮಳೆ ಬಿಟ್ಟು ಬಿಡದೆ ಹೊಡೆಯುತ್ತಿದ್ದು ಹಳ್ಳ ಕೊಳ್ಳಗಳು ರೌದ್ರಾವತಾರ ತಾಳಿವೆ. ಮಹಾಮಳೆಯ ಹೊಡೆತಕ್ಕೆ ಅವಾಂತರದ ಸರಮಾಲೆಗೆ ಸೃಷ್ಟಿಯಾಗಿದೆ. ಯಾದಗಿರಿಯಲ್ಲಿ ಮಳೆ ಸುನಾಮಿಯೇ ಎದ್ದಿದೆ. ವರುಣದೇವನ ಆರ್ಭಟಕ್ಕೆ ಜನ ನಿದ್ದೆಯಲ್ಲೂ ಬೆಚ್ಚಿ ಬೀಳ್ತಿದ್ದಾರೆ. ಜೋರು ಮಳೆಗೆ ಗುರುಮಠಕಲ್ ತಾಲೂಕಿನ ಕೋಟಗೇರ ಸೇತುವೆ ಜಲಾವೃತವಾಗಿದ್ದು ಉಕ್ಕಿ ಹರಿಯೋ ನೀರಿನಲ್ಲಿ ಜಾನುವಾರುಗಳು ಕೊಚ್ಕೊಂಡು ಹೋಗಿವೆ. ಆದರೂ ಜನರ ಹುಚ್ಚಾಟ ಮಾತ್ರ ನಿಂತಿಲ್ಲ. ಹರಿಯೋ ನೀರಿನಲ್ಲಿ ಟ್ರ್ಯಾಕ್ಟರ್ ಮತ್ತು ಜೀಪ್ ಓಡಿಸಿದ್ದಾರೆ. ಧಾರಾಕಾರ ಮಳೆಗೆ ಬೀದರ್ ಜಿಲ್ಲೆ ತೊಯ್ದ ತೊಪ್ಪೆಯಂತಾಗಿದೆ. ನಿನ್ನೆ ಸಂಜೆ ಸುರಿದ ಧಾರಾಕಾರ ಮಳೆಗೆ ಚಿಟಗುಪ್ಪ ತಾಲೂಕಿನ ಮುನ್ಕಾ ಏಖೆಳ್ಳಿ ಗ್ರಾಮದ ರಸ್ತೆ ಮುಳುಗಿ ಹೋಗಿದೆ. ಹೈದರಾಬಾದ್ ಮುಂಬೈ ಹೆದ್ದಾರಿ ಮೇಲ್ಸೇತುವೆ ಕೆಳಗಿನ ರಸ್ತೆ ಸಂಪೂರ್ಣ ಜಲಾವೃತವಾಗಿದ್ದು ಮೊಣಕಾಲುದ್ದ ನಿಂತ ನೀರಿನಲ್ಲಿ ವಾಹನಗಳು ಪರದಾಟ ನಡೆಸಿವೆ. ಮಳೆ ಬಂದ್ರೆ ಆಗೋ ಅವಾಂತರಗಳು ಒಂದೆರಡಲ್ಲ ಬಿಡಿ. ಕಲಬುರಗಿಯಲ್ಲಿ ಸುರಿದ ಭಾರೀ ಮಳೆಗೆ ಚರಂಡಿಗಳೆಲ್ಲ ಬಾಯಿ ತೆರೆದು ನಿಂತಿವೆ. ಬಸವೇಶ್ವರ ಕಾಲೋನಿ ಬಳಿಯ ಬೃಹತ್ ಚರಂಡಿಯಲ್ಲಿ ಅಪರಿಚಿತ ವ್ಯಕ್ತಿಯ ಶವ ತೇಲಿ ಬಂದಿದೆ. ಒಟ್ನಲ್ಲಿ ಕರುನಾಡಿನಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದು ಇದೇ ರೀತಿ ಮಳೆ ಮುಂದುವರೆದ್ರೆ ಜನರ ಬದುಕು ನೀರಾಬಟ್ಟಿಯಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಬ್ಯೂರೋ ರಿಪೋರ್ಟ್ ನ್ಯೂಸ್ 18. ನಿನ್ನೆ ಚಿನ್ನಯ್ಯನ 4 ವಿಡಿಯೋ ಬಿಟ್ಟಿದ್ದ ತಿಮರೋಡಿ ಟೀಮ್ ಮತ್ತಿವತ್ತು 4 ವಿಡಿಯೋವನ್ನ ರಿಲೀಸ್ ಮಾಡಿದೆ. ಒಂದೊಂದು ವಿಡಿಯೋದಲ್ಲೂ 10 ಕಥೆಗಳು ಹುಟ್ಕೊಂಡಿವೆ. ವಿಡಿಯೋ ಬಾಂಬ್ನ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬುರುಡೆ ರಹಸ್ಯ ಬಿಚ್ಚಿಡ್ತೀನಿ ಅಂತ ಬಂದಿದ್ದ ಚಿನ್ನಯ್ಯ ಜೈಲು ಸೇರಿದ್ದಾಯ್ತು. ನೇತ್ರಾವತಿ ನದಿ ತೀರದಲ್ಲಿ ಮಾಸ್ಕ್ ಮ್ಯಾನ್ ತೋರಿಸಿದ ಜಾಗವನ್ನ ಒಂದಿಂಚು ಬಿಡದಂತೆ ಬಗೆದಿದ್ದಾಯ್ತು. ಮೂಳೆ ಬದಲು SITಗೆ ಸಿಕ್ಕಿದ್ದು ಬರೇ ಮಣ್ಣೆ ಅನ್ನೋದು ಸಹ ಗೊತ್ತಾಗಿದ್ದಾಯ್ತು. ಕೊನೆಗೆ ಸೌಜನ್ಯ ಮಾವ ತೋರಿಸಿದಂತೆ ಬಂಗ್ಲೆಗುಡ್ಡದಲ್ಲಿ 7 ಮೂಳೆಗಳನ್ನ ಗುಡ್ಡೆ ಹಾಕಿದ್ದೂ ಸಹ ಹಳೇ ಕಥೆಯಾಯಿತು. ಈಗ ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ ಸರಣಿ ವಿಡಿಯೋಗಳ ಸ್ಫೋಟವಾಗ್ತಿದೆ. ತಿಮರೋಡಿ ಬಣ ಒಂದರ ಮೇಲೊಂದರಂತೆ ವಿಡಿಯೋ ರಿಲೀಸ್ ಮಾಡುತ್ತಿದೆ. ನಿನ್ನೆ 4 ವಿಡಿಯೋಗಳನ್ನು ಹರಿಬಿಟ್ಟವರು ಇವತ್ತು ಮತ್ತೆ 4 ವಿಡಿಯೋಗಳನ್ನು ರಿಲೀಸ್ ಮಾಡಿದ್ದಾರೆ. ಚಿನ್ನಯ್ಯ ತಿಮರೋಡಿ ವಿಡಿಯೋ ಬ್ಲಾಸ್ಟ್. ನಿನ್ನೆ 4 ವಿಡಿಯೋ, ಇವತ್ತು ಮತ್ತೆ 4 ವಿಡಿಯೋ ರಿಲೀಸ್. ಚಿನ್ನಯ್ಯ ವಿಷಯದಲ್ಲಿ ಇಷ್ಟು ದಿನ ತಣ್ಣಗಿದ್ದ ತಿಮರೋಡಿ ಬಣ ಈಗ ವಿಡಿಯೋ ದಾಳ ಉರುಳಿಸಿದೆ. 2023ರಲ್ಲಿ ಚಿನ್ನಯ್ಯನೇ ತಮ್ಮನ್ನ ಭೇಟಿಯಾಗಿದ್ದು ಅನ್ನೋ ಸಂದೇಶವನ್ನ ಈ ವಿಡಿಯೋ ಮೂಲಕ ಸಾರುವುದಕ್ಕೆ ಶುರು ಮಾಡಿದ್ದಾರೆ. 2 ವರ್ಷಗಳ ಹಿಂದೆ ನಡೆದಿದ್ದ ಚರ್ಚೆಯನ್ನೆಲ್ಲ ವಿಡಿಯೋ ಮೂಲಕ ಹರಿಬಿಡ್ತಿದ್ದಾರೆ. ನಿನ್ನೆ 4 ವಿಡಿಯೋ ವೈರಲ್ ಮಾಡಿದ್ದ ತಿಮರೋಡಿ ಬಣ ಮತ್ತಿವತ್ತು ಸೆಕೆಂಡ್ ಪಾರ್ಟ್ ರಿಲೀಸ್ ಮಾಡಿದೆ. 5ನೇ ವಿಡಿಯೋದಲ್ಲಿ ಹೆಣ ಹೂಳೋದ್ರ ಜೊತೆಗೆ ಸೌಜನ್ಯ ವಿಷಯವನ್ನೂ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ. ವಿಡಿಯೋ ಬಾಂಬ್ 5 ರವಿ ಪೂಜಾರಿ ರಹಸ್ಯ ಬಿಚ್ಚಿಟ್ಟ ಚಿನ್ನಯ್ಯ. 5ನೇ ವಿಡಿಯೋದಲ್ಲಿ ರವಿ ಪೂಜಾರಿ ಬಗ್ಗೆ ಒಂದಿಷ್ಟು ಮಾಹಿತಿ ಹಂಚಿಕೊಂಡಿದ್ದಾನೆ. ಸೌಜನ್ಯ ಪ್ರಕರಣದ ಪ್ರಮುಖ ಸಾಕ್ಷಿ ಈತನೇ ಅನ್ನೋದನ್ನು ಹೇಳಿದ್ದಾನೆ. ಸಾಕ್ಷಿ ಹೇಳಿದ್ರೆ ಹಣ ನೀಡುವಂತೆ ಹೇಳಿದ್ರು. ನಾವು ಹೇಳಿದಂತೆ ನೀವು ಹೇಳಬೇಕು ಎಂದಿದ್ರು.
ಸೌಜನ್ಯ ಕೇಸ್ ಬಗ್ಗೆ ನನ್ನ ಬಳಿ ಮತ್ತೆ ಕೇಳಿದ್ರು. ಏನಾದ್ರೂ ಗೊತ್ತಿದ್ರೆ ಹೇಳಿ ಎಂದಿದ್ರು. ಆಗ ನಾನು ಏನೂ ಗೊತ್ತಿಲ್ಲ ಸ್ವಾಮಿ ಎಂದೆ. ಸೌಜನ್ಯ ಕೇಸ್ನಲ್ಲಿ ರವಿ ಪೂಜಾರಿ ಪ್ರಮುಖ ಸಾಕ್ಷಿ. ಸೌಜನ್ಯ ಕೇಸ್ನ ಆರೋಪಿಯನ್ನ ಜನ ಹಿಡಿಯಲಿಲ್ಲ, ಗ್ರಾಮಸ್ಥರು ಯಾರೂ ಹೊಡೆದಿರಲಿಲ್ಲ. ನಾವು ಹೈಕೋರ್ಟ್ಗೆ ಹೋದ್ರು, ಎಲ್ಲಿ ಕರೆದ್ರು ನಾವು ಏನು ಹೇಳಿಕೊಡ್ತೀವಿ ಆಗ ನೀವು ಅಲ್ಲಿ ಸಾಕ್ಷಿ ಹೇಳ್ಬೇಕು. ಹೇಳ್ತೀರಾ? ಹೇಳ್ತೀವಿ ಅಂತ ಹೇಳಿ ನೀವು ಇದೊಂದು ಮಾಡ್ತೀರಿ. ಸರಿ ಮಾಡ್ತೀರಾ ಇಲ್ವಾ? ಸರಿ. ಸೌಜನ್ಯನ ಕೇಸಿನಲ್ಲಿ ನಿಮ್ಗೆ ಏನ್ ಅನಿಸ್ತದೆ? ಅವ್ರು ಕೇಳೋರು ನನಗೆ ಗೊತ್ತಿಲ್ಲ ಸರ್, ನನಗೇನು ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ ಸರ್. ರವಿ ಪೂಜಾರಿ ಅಂತ ಹೋಗಿದ್ದಾರೆ. ರವಿ ಪೂಜಾರಿ ಅವ ಒಂದು ಮುಖ್ಯ ಸಾಕ್ಷಿ. ವಿಡಿಯೋ ಬಾಂಬ್ 6 ಗೋಪಾಲಕೃಷ್ಣ ನಿಗೂಢ ರಹಸ್ಯ. ಇನ್ನೂ ರಿಲೀಸ್ ಆಗಿರೋ 6ನೇ ವಿಡಿಯೋದಲ್ಲೂ ಒಂದಿಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳ ಬಗ್ಗೆ ಮಾತನಾಡಿದ್ದಾರೆ. ಸೌಜನ್ಯ ಪ್ರಕರಣದ ಜೊತೆಗೆ ಗೋಪಾಲಕೃಷ್ಣ ಏನಾದ ಅನ್ನೋದನ್ನೂ ಹೇಳಿದ್ದಾನೆ. ರವಿ ಪೂಜಾರಿ ಗೋಪಾಲಕೃಷ್ಣ ರೂಮ್ ಬಾಯ್ ಆಗಿದ್ರು. ಇಬ್ಬರೂ ಸಹ ಬಾಹುಬಲಿ ಬೆಟ್ಟದಲ್ಲಿ ರೂಮ್ ಬಾಯ್ಗಳು. ಯಾರನ್ನಾದ್ರೂ ಹಿಡಿದುಕೊಡೋ ಪವರ್ ರೂಮ್ ಬಾಯ್ಸ್ಗಿತ್ತು. ಸಂತೋಷ್ನ ಹಿಡಿದು ರವಿ ಮತ್ತು ಗೋಪಾಲಕೃಷ್ಣ ಕೊಟ್ಟಿದ್ರು. ರವಿ ಪೂಜಾರಿ ಗೋಪಾಲಕೃಷ್ಣ ಸಂತೋಷ್ನನ್ನ ಖಾಕಿಗೆ ಒಪ್ಪಿಸಿದ್ರು. ಗೋಪಾಲಕೃಷ್ಣ ಏನಾದ ಗೊತ್ತಿಲ್ಲ. ನೇತ್ರಾವತಿ ನದಿಯಲ್ಲಿ ಸ್ನಾನಕ್ಕಿಳಿದವರು ಹೆಣ ಬಿಸಾಕುತ್ತಿದ್ರು. ಕೆಲವರು ಚಿನ್ನವನ್ನ ಕಳೆದುಕೊಳ್ಳುತ್ತಿದ್ರು. ಆ ಚಿನ್ನ ಹಣವನ್ನ ನಾವು ಕಲೆಕ್ಟ್ ಮಾಡಿ ಹಂಚಿಕೊಳ್ಳುತ್ತಿದ್ವಿ. ರವಿ ಪೂಜಾರಿ ಅವತ್ತು ಬೇಜಾರಾಗಿದ್ದ. ಸೌಜನ್ಯ ಕೇಸ್ನಲ್ಲಿ ರವಿ ಪೂಜಾರಿ ಇನ್ವಾಲ್ವ್ ಆಗಿದ್ದ. ಇನ್ವಾಲ್ವ್ ಅಂದ್ರೆ ಕಾವಲಿಗೆ ಹೋಗಿರಬಹುದು, ಊಟ ತಿಂಡಿ ತಂದುಕೊಡುವಲ್ಲಿ ಭಾಗಿಯಾಗಿರಬಹುದು ಅಂತ ಚಿನ್ನಯ್ಯನೇ ತಿಮರೋಡಿ ಮುಂದೆ ಹೇಳಿದ್ದಾನೆ. ರವಿ ಪೂಜಾರಿ ಮತ್ತೆ ಗೋಪಾಲಕೃಷ್ಣ ಇವರಲ್ಲಿ ಬಾಬುಲಿ ಬೆಟ್ಟದಲ್ಲಿ ಡ್ಯೂಟಿ ಆಗಿದೆ. ಇವನು ಸಂತೋಷನವ್ರನ್ನ ಹಿಡಿದುಕೊಡ್ತಿದ್ರು. ಇವರಿಬ್ರು ಎಂತ ಮಾಡಿದ್ರು, ಇವರೊಟ್ಟಿಗೆ ಸೇರಿದ್ರು. ದಿನ ಕಳೆದಾಗೆ ಅವ ಗೋಪಾಲಕೃಷ್ಣ ಏನಾದಂತ ಅದು ಗೊತ್ತಾಗಲಿಲ್ಲ. ಅವನು ಸ್ವಲ್ಪ ಕಾಣದೇ ಹೋದ. ಅವನ ನಾವೆಲ್ಲ ನಮ್ಮ ಜೊತೆ ಜಾಲಿಯಾಗಿ ಅಲ್ಲಿ ನದಿಯಲ್ಲೆಲ್ಲ ಇಲ್ಲಿ ಸ್ನಾನ ಮಾಡ್ತಾರಲ್ಲ, ಉಂಗುರ ಚಿನ್ನ ಏನಾದ್ರೂ ಉಳಿತಾರೆ ನದಿಯಲ್ಲಿ, ಅದನ್ನೆಲ್ಲ ತಗೊಂಡು ನಾವು ಖರ್ಚಿಗೆಲ್ಲ ಮಾಡಿಕೊಳ್ಳೋದು. ಹೀಗೆ ಒಟ್ಟು 8 ವಿಡಿಯೋಗಳನ್ನ ತಿಮರೋಡಿ ಬಣ ರಿಲೀಸ್ ಮಾಡಿದೆ. ಎಲ್ಲದರಲ್ಲೂ ಚಿನ್ನಯ್ಯನೇ ಮಾಹಿತಿ ನೀಡ್ತಾ ಹೋಗಿದ್ದು, ಮೇಲ್ನೋಟಕ್ಕೆ ಚಿನ್ನಯ್ಯನೇ ಈ ಬುರುಡೆ ವಿಷಯವನ್ನ ಬಾಯ್ಬಿಟ್ಟಿದ್ದಾನೆ. ಖಾಕಿ ನೋಟಿಸ್, ತಿಮರೋಡಿ ಮೊಬೈಲ್ ಸ್ವಿಚ್ ಆಫ್. ವಿಡಿಯೋ ಬಾಂಬ್ ಸ್ಫೋಟಗೊಳ್ಳುತ್ತಿರೋ ಹೊತ್ತಲ್ಲೇ ಮಹೇಶ್ ಶೆಟ್ಟಿ ತಿಮರೋಡಿಗೆ ಹೊಸ ತಲೆನೋವು ಶುರುವಾಗಿದೆ. ತಿಮರೋಡಿ ಮನೆಯಲ್ಲಿ ಗನ್ ಸಿಕ್ಕಿದ್ದರ ಹಿನ್ನೆಲೆ ಆರ್ಮ್ಸ್ ಆಕ್ಟ್ ಅಡಿ ಪ್ರಕರಣ ದಾಖಲಿಸಿದ್ದ ಎಸ್ಐಟಿ ವಿಚಾರಣೆಗೆ ಬರುವಂತೆ 2 ದಿನದ ಹಿಂದೆ ನೋಟಿಸ್ ನೀಡಿತ್ತು. ಅದರಂತೆ ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿ ವಿಚಾರಣೆಗೆ ಹಾಜರಾಗಬೇಕಿತ್ತು. ಸದ್ಯ ತಿಮರೋಡಿ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದು, ಮತ್ತೊಮ್ಮೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ. ಒಟ್ನಲ್ಲಿ ಇಡೀ ಧರ್ಮಸ್ಥಳ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಕ್ತಿದ್ದು, ಮುಂದೆ ಮತ್ಯಾವ ತಿರುವು ಪಡೆಯಲಿದೆಯೋ ಕಾದು ನೋಡಬೇಕು. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.